ಸಿದ್ದರಾಮಯ್ಯನವ್ರ ಮೇಲೆ ಮಾತ್ರ ಪ್ರಾಸಿಕ್ಯೂಷನ್ ಆಗ್ತಾ ಇದ್ದಾರೆ. ಉಳಿದಂಥ 4 ಜನ ಮೇಲೆ ಪ್ರಾಸಿಕ್ಯೂಷನ್ ಯಾಕಾಗಿಲ್ಲ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಇದು ರಾಜ್ಯಪಾಲರು ಮಾಡ್ತಾರಂತ ಧೋರಣೆ. ಇಷ್ಟಕ್ಕೆ ನಿಲ್ಲಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದರು. ರಾಜ್ಯಪಾಲರ ಭಾವಚಿತ್ರವನ್ನು ಸುಟ್ಟಾಕಿದ್ರು. ನಾನು ಯಾಕೆ ಈ ಪತ್ರಿಕಾಗೋಷ್ಠಿಯಲ್ಲಿ ತುಂಬ ನೊಂದು ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯಪಾಲರ ಹುದ್ದೆಗೆ ಬಹಳ ಗೌರವ ಇದೆ ಇಡೀ ದೇಶದಲ್ಲಿ. ಕಾನೂನು ಇದೆ ಜೊತೆಗೆ. ರಾಜ್ಯಪಾಲರು ತಪ್ಪು ಮಾಡಿದರೆ ಆ ತಪ್ಪಿಗೆ ಯಾವ ರೀತಿ ಸರಿಪಡಿಸಬೇಕು ಅನ್ನೋದು ಅದು ಕೂಡ ಸಂವಿಧಾನದಲ್ಲಿ ತುಂಬ ಸ್ಪಷ್ಟವಾಗಿದೆ. ತುಂಬ ನೊಂದು ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನು. ಯಾಕೆ ಅಂತಂದರೆ, ರಾಜ್ಯಪಾಲರನ್ನ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಅನ್ನೋಂಥ ರೂಪದಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದು ಸೂಕ್ತ ಅಲ್ಲ. ಕೊನೆ ಎಲ್ಲಿ ತನಕ ಬಂತು? ಮಾನ್ಯ ಪರಮೇಶ್ವರ್ ಅವರೇ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ, ನಿಜ ಲೋಕಾಯುಕ್ತದ ಬಂದಂಥ ಯಾವುದೇ ಕಡತ ರಾಜ್ಯಪಾಲರ ಹತ್ರ ಇಲ್ಲ. ಇದು ನೀವು ಸರ್ಕಾರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದನ್ನು ನೋಡದೇನೆ ನೀವು ಮೆರವಣಿಗೆ, ಧರಣಿ, ಚಪ್ಪಲಿಯಿಂದ ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ? ಇದು ನಾನು ಯಾವ ಕಾರಣಕ್ಕೂ ಇದರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ರಾಜಕಾರಣ ಮಾಡ್ತಿಲ್ಲ ನಾನು. ಸಂವಿಧಾನದಲ್ಲಿ ಒಳ್ಳೆ ಹುದ್ದೆ ರಾಜ್ಯಪಾಲರ ಹುದ್ದೆ. ಆ ಹುದ್ದೆ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ನೇತೃತ್ವದಲ್ಲಿ ಧರಣಿ ಮಾಡ್ತಾರೆ, ರಾಜ್ಭವನ್ ಚಲೋ ಕಾರ್ಯಕ್ರಮಗಳು ಮಾಡ್ತಾರೆ. MLAಗಳು, MP ಗಳು, ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇರೋಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾವು ಏನು ಮಾಡ್ತಾ ಇದ್ದೀವಿ ಅಂತ ಕಲ್ಪನೆಯೂ ಇಲ್ಲದೇನೆ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ. ಅದು ಒಂದೇ ಕಾರಣಕ್ಕೆ ನಾವು ಏನಾದ್ರು ಕೂಡ ಮಾಡಬೇಕು. ಭಗವಂತನ ದಯದಿಂದ ಕೇಸ್ ನಡೀತಾ ಇದೆ. ಕೇಸ್ ಏನಾಗುತ್ತೆ ಬಿಡುತ್ತೆ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಕೋರ್ಟ್ ಇದೆ, ಕಾನೂನಿದೆ, ಅದೇನು ಬೇಕೋ ಅದು ತೀರ್ಮಾನಗಳು ಆಗ್ಬೋದು. ಆ ತೀರ್ಪಿನ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ. ನನಗೆ ನೋವಾಗ್ತಾ ಇರೋದು, ಸಂವಿಧಾನಬದ್ಧವಾದ ಒಂದು ಉನ್ನತ ಹುದ್ದೆಯಲ್ಲಿರೋಂಥ ರಾಜ್ಯಪಾಲರ ಹುದ್ದೆನ ಬೀದಿಗೆ ತಂದುಬಿಟ್ರಲ್ಲ. ಯಾರು ಆ ಹುದ್ದೆಯ ಬಗ್ಗೆ ಘನತೆ, ಗೌರವವನ್ನು ಕಾಪಾಡಬೇಕಾದಂಥ ಸರ್ಕಾರದವರು ಆ ಹುದ್ದೆ ಬಗ್ಗೆನೇ ಕೂಡ ಇಷ್ಟು ಕೀಳು ಮಟ್ಟದ ಸ್ಥಿತಿ ತಂದುಬಿಟ್ರಲ್ಲ. ತುಂಬ ನೊಂದ ಈ ಮಾತು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ನಂದು ಇರಲಿಲ್ಲ. ನೆನ್ನೆಲ್ದ ಮೊನ್ನೆ ಇದಾಗಿದ್ದರಿಂದ ನೆನ್ನೆ ರಜಾ ಇದ್ದಿದ್ದಕ್ಕೋಸ್ಕರ ಇವತ್ತು ನಾನು ಮಾಡ್ತಾಯಿದ್ದೀನಿ. ಆಗಿದ್ದಾಯಿತು. ಯಾರು ಕ್ಷಮಿಸ್ತಾರೆ, ಯಾರು ಕ್ಷಮಿಸಲ್ಲ ನನಗೆ ಗೊತ್ತಿಲ್ಲ. ಆದರೆ ನೇತೃತ್ವ ವಹಿಸ್ಕೊಂಡಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ರಾಜ್ಯದ ಜನರ ಕ್ಷಮೆ ಕೇಳಬೇಕು. ನಾವು ಅಂದ್ಕೊಂಡಿದ್ವಿ ಕೇಸಿದೆ ಅಂತ, ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಅಧಿಕಾರ ಇತ್ತು, ಮಾಡಲಿಲ್ಲ ಅಂತ. ಆಮೇಲೆ ನನಗೆ ಗೊತ್ತಾಯಿತು ಅಲ್ಲಿ ಕೇಸ್ಗಳೇ ಇಲ್ಲ ಅಂತ. ಹಾಗಾಗಿ ನಾವು ತಪ್ಪಾಗಿ ಇವತ್ತು ಮಾಡಿದ್ದೀವಿ. ಅದಕ್ಕೋಸ್ಕರ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದರೆ ರಾಜ್ಯಪಾಲರಿಗೂ ಕೇಳಬೇಕು, ರಾಜ್ಯದ ಮತ್ತು ದೇಶ ಜನರಿಗೂ ಕ್ಷಮೆ ಕೇಳಬೇಕು. ಆಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗೌರವ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ನಾವೇನು ಬೇಕಾದ್ರೂ ಮಾಡ್ಬೋದು, ನಾವು ಆಡಿದ್ದೇ ಆಟ, ನಮ್ಮ ಕೈಲಿ ಸರ್ಕಾರ ಇದೆ, ಯಾರೂ ನಮ್ಮನ್ನು ಅರೆಸ್ಟ್ ಮಾಡಲ್ಲ. ಈ ಧೋರಣೆ ಇದೆಯಲ್ಲ, ಖಂಡಿತ ಇದು ಬಹಳ ಕೆಟ್ಟ ಧೋರಣೆ. ಇದ್ರ ಬಗ್ಗೆ
ಮತ್ತು ಆಮೇಲೆ ಪರಮೇಶ್ವರ್ ಹೇಳ್ತಾರೆ, ಹೌದು ಯಾವುದೂ ಕೇಸಿಲ್ಲ, ಎಚ್ ಡಿ ಕುಮಾರಸ್ವಾಮಿದವ್ರದ್ದೊಂದು ಅವ್ರ ಹತ್ರ ಬಂದಿತ್ತು, ಅದು ಕ್ಲಾರಿಫಿಕೇಷನ್ಗೆ ಮತ್ತು ಲೋಕಾಯುಕ್ತಕ್ಕೆ ವಾಪಸ್ ಕಳಿಸಿದ್ದಾರೆ ಗವರ್ನರು. ಮತ್ತು ಇನ್ನೇನು ಮುಗೀತಲ್ಲ? ನಿಮಗೆ ಗೊತ್ತಿರಲಿಲ್ಲ ಇದು? ನೀವೇ ಗೃಹ ಮಂತ್ರಿಗಳು, ಲೋಕಾಯುಕ್ತಕ್ಕೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅಂತ ಕಲ್ಪನೆ ನಿಮ್ಗೆ ಇರಲಿಲ್ವಾ? ಬಹಳ ನೋವು. ಇಡೀ ರಾಜ್ಯದ ಕಾನೂನು ಬಗ್ಗೆ ತಿಳ್ಕೊಂಡಿರೋರು, ಸಂವಿಧಾನದ ಬಗ್ಗೆ ಗೌರವ ಕೊಡೋರು, ರಾಜ್ಯಪಾಲರ ಹುದ್ದೆಗೆ ಗೌರವ ಕೊಡೋರು ಇದನ್ನು ಅರ್ಥ ಮಾಡ್ಕೊತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮಾತೆತ್ತರೆ ಕಾಂಗ್ರೆಸ್ಸಿನ ಪ್ರಮುಖರು ಹೇಳ್ತಾರೆ, ಸಂವಿಧಾನ ಸಂವಿಧಾನ ಸಂವಿಧಾನ. ಆ ಸಂವಿಧಾನದ ಉನ್ನತ ಹುದ್ದೆ ಬಗ್ಗೆ ನೀವು ಚಪ್ಪಲಿಂದ ಹೊಡಿತೀರಿ ಅನ್ನೋದಾದರೆ, ಅವ್ರ ವಿರುದ್ಧ ನೀವು ಮೆರವಣಿಗೆ ಮಾಡ್ಕೊಂಬರ್ತೀರಿ ಅನ್ನೋದಾದರೆ, ಆ ಕಾಂಗ್ರೆಸ್ಗೂ ಈ ಕಾಂಗ್ರೆಸ್ಗೂ ಅದರ ವ್ಯತ್ಯಾಸ ಇದೆ ಅಂತ ಒಪ್ಕೋಬೇಕಾ? ಇದು ನನ್ನ ಒಂದು ಭಾವನೆ ಇದೆ. ಇದು ರಾಜ್ಯದ ಪ್ರಮುಖರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಗಮನಿಸಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.